ನಾಳೆಯಿಂದ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ಆಡಳಿತ ಆರಂಭವಾಗಲಿದೆ. ಕನಕಪರ ಬಂಡೆಯ ಯುಗಾರಂಭವಾಗಲಿದೆ. ಗ್ಲಾಸ್ ಹೌಸ್ನಲ್ಲಿ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯದ 25ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ಹೈ ವೋಲ್ಟೇಜ್ ವೇದಿಕೆ ಸಿದ್ಧತೆಯಾಗ್ತಾ ಇರುವಂತದ್ದು. ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ ಟ್ರಬಲ್ ಶೂಟರ್. ಪಕ್ಷ ಸಂಘಟನೆಯಿಂದ ಆಡಳಿತದ ಬಂಡೆ ಈಗ ಎಂಟ್ರಿ ಕೊಡ್ತಾ ಇರುವಂತದ್ದು. ನಾಳೆಯಿಂದ ಕರ್ನಾಟಕದಲ್ಲಿ ಶಿವಕುಮಾರ್ ಅವರ ಪರ್ವ ಆರಂಭವಾಗಲಿದೆ. ಸಿದ್ದರಾಮಯ್ಯ ಅವರು ಈ ಒಂದು ಸ್ಥಾನದಿಂದ ಇಳಿತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ಈ ಒಂದು ಸಿಎಂ ಸ್ಥಾನವನ್ನ ಅಲಂಕರಿಸಲಿದ್ದಾರೆ. ನಾಳೆ ನಡೆಯುವಂತಹ ಪದಗ್ರಹಣ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ಎಲ್ಲಾ ತಯಾರಿಗಳು ನಡೀತಾ ಇದೆ. ಗ್ಲಾಸ್ ಹೌಸ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇರುವಂತದ್ದು. ರಾಜ್ಯದ 25ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ಈ ಕಾರ್ಯಕ್ರಮವನ್ನ ನೆರವೇರಿಸಲಾಗುತ್ತೆ. ಈಗಾಗಲೇ ಹಲವು ಗಣ್ಯರಿಗಾಗಿ ಈಗಾಗಲೇ ಆಹ್ವಾನವನ್ನ ಕೂಡ ನೀಡಲಾಗಿದೆ. ಹಲವು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸಂಪೂರ್ಣವಾಗಿ ಗ್ಲಾಸ್ ಹೌಸ್ ನನ್ನ ಈಗ ತಯಾರಿ ಮಾಡಲಾಗ್ತಾ ಇದೆ. ಹೈಕಮಾಂಡ್ ನಿಂದ ಯಾವುದೇ ಗ್ರ್ಯಾಂಡ್ ಕಾರ್ಯಕ್ರಮ ನಡೆಸದಂತೆ ಸೂಚನೆ ಬಂದಿರುವಂತದ್ದು. ಸಿಂಪಲ್ ಆಗಿ ಕಾರ್ಯಕ್ರಮ ನಡಿಬೇಕು, ಆಡಂಬರ ಬೇಡ ಅಂತ ಹೇಳಿ ಈಗ ಹೈಕಮಾಂಡ್ ಸೂಚನೆಯನ್ನ ನೀಡಿರುವಂತಹ ಕಾರಣ ಸಿಂಪಲ್ ಆಗಿ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಆದರೆ ಈ ಒಂದು ಘಟನೆಗಾಗಿ, ಈ ಒಂದು ಕ್ಷಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ರು. ಆ ಕ್ಷಣ ಇನ್ನೇನು ಹತ್ರ ಬರ್ತಾ ಇದೆ. ನಾಳೆಯೇ ಅವರು ಪದಗ್ರಹಣವನ್ನ ಮಾಡಲಿದ್ದಾರೆ. ಹಾಗಾಗಿ ಎಲ್ಲಾ ಸಿದ್ಧತೆ ನಡೀತಾ ಇದೆ. ನಾಳೆ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ಗೆ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಹಿರಿಯ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಪೊಲೀಸ್ ಆಯುಕ್ತರು. ಇಂದು ಮಧ್ಯಾಹ್ನ 3 ಗಂಟೆಗೆ ಸಭೆ ನಡೆಯುತ್ತೆ. ನಗರ ಪೊಲೀಸ್ ಆಯುಕ್ತರಾದಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಸಭೆಯನ್ನ ಕರೆದಿರುವಂತದ್ದು. ಜಂಟಿ ಕಮಿಷನರ್ ಡಿಸಿಪಿಗಳ ಜೊತೆಗೆ ಸಿಪಿ ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ಎಲ್ಲಾ ಜಂಟಿ ಪೊಲೀಸ್ ಆಯುಕ್ತರು, ಡಿಸಿಪಿಗಳು, ಟ್ರಾಫಿಕ್ ಡಿಸಿಪಿಗಳ ಜೊತೆ ಆಯುಕ್ತರು ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಕಾರ್ಯಕ್ರಮದ ಬಂದೋಬಸ್ತ್ ಬಗ್ಗೆ ಸಲಹೆ ಸೂಚನೆಯನ್ನ ಕಮಿಷನರ್ ನೀಡಲಿದ್ದಾರೆ. ನೀಡಿ ಯಾವ ರೀತಿಯಾಗಿ ಭದ್ರತೆಯನ್ನ ವಹಿಸಬೇಕು, ಸಂಪೂರ್ಣವಾಗಿ ಎಲ್ಲವನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಇಲ್ಲಿ ದೊಡ್ಡ ದೊಡ್ಡ ಗಣ್ಯರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಲವು ಜನರು ಇದರಲ್ಲಿ ಭಾಗಿಯಾಗ್ತಿರುವಂತಹ ಕಾರಣ ಇಂಥದ್ದೊಂದು ಕಾರ್ಯಕ್ರಮಗಳಿಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕಾಯ್ದುಕೊಳ್ಳೋದು ಅತಿ ಮುಖ್ಯವಾಗುತ್ತೆ. ಹಾಗಾಗಿ ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಇದಕ್ಕೆ ಸಭೆ ಕರೆದಿದ್ದಾರೆ. ಹಿರಿಯ ಅಧಿಕಾರಿಗಳನ್ನ ಸೇರಿ ಇಲ್ಲಿ ಸಭೆಯನ್ನ ನಡೆಸಬೇಕು ಅಂತ ಹೇಳಿ ಪೊಲೀಸ್ ಆಯುಕ್ತರು ನಿರ್ಧರಿಸಿರುವಂತದ್ದು. ಹಾಗಾಗಿ ಇಂದು ಮಧ್ಯಾಹ್ನ 3 ಗಂಟೆಗೆ ಸಭೆ ನಡೆಸಿ ಇಲ್ಲಿ ನಗರ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಸಭೆಯನ್ನ ನಡೆಸಿ ಜಂಟಿ ಕಮಿಷನರ್ ಹಾಗೆ ಡಿಸಿಪಿಗಳ ಜೊತೆಗೆ ಈ ಸಭೆಯನ್ನ ನಡೆಸಲಿದ್ದಾರೆ, ಮೀಟಿಂಗ್ ನಡೆಸಲಿದ್ದಾರೆ. ಟ್ರಾಫಿಕ್ ಡಿಸಿಪಿ ಜೊತೆಯೂ ಕೂಡ ಇರು ಆಯುಕ್ತರು ಮೀಟಿಂಗ್ ಅನ್ನ ನಡೆಸ್ತಾ ಇರುವಂತದ್ದು. ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮ ಏನು ನಾಳೆ ನಡೆಯುತ್ತೆ, ಪದಗ್ರಹಣ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಂದೋಬಸ್ತ್ ಬಗ್ಗೆ ಸಲಹೆ ಸೂಚನೆಗಳನ್ನ ಕಮಿಷನರ್ ನೀಡಲಿದ್ದಾರೆ. ಎಲ್ಲ ಯಾವ ರೀತಿಯಾಗಿ ಕಾಯ್ದುಕೊಳ್ಬೇಕು, ಬಂದೋಬಸ್ತ್ ಯಾವ ರೀತಿಯಾಗಿ ಒದಗಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಈ ಒಂದು ಮೀಟಿಂಗ್ ಅನ್ನ ಕರೆದಿರುವಂತದ್ದು. ನಾಳೆ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತ ಕಾರಣ ಅದಕ್ಕೆ ಬೇಕಾಗಿರುವಂತಹ ತಯಾರಿಗಳಿಗಾಗಲೇ ಗ್ಲಾಸ್ ಹೌಸ್ ನಲ್ಲಿ ನಡೀತಾ ಇದೆ. ಇದರ ಭಾಗವಾಗಿ ಇಲ್ಲಿ ಸೇಫ್ಟಿ ವಿಷಯದಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಮಾಡಿಕೊಳ್ಳದೇ ಇರುವ ರೀತಿಯಲ್ಲಿ ಆಯುಕ್ತರು, ಪೊಲೀಸ್ ಆಯುಕ್ತರು ಇದಕ್ಕೆ ಬೇಕಾಗಿರುವಂತಹ ತಯಾರಿಗಳನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಮೀಟಿಂಗ್ ಅಲ್ಲಿ ಎಲ್ಲಾ ಸಲಹೆ ಸೂಚನೆಗಳನ್ನ ನೀಡಲಾಗುತ್ತೆ. ಏನು ಟ್ರಾಫಿಕ್ ಡಿಸಿಪಿಗಳಿಗೆ, ಜಂಟಿ ಪೊಲೀಸ್ ಆಯುಕ್ತರು ಹಾಗೂ ಡಿಸಿಪಿಗಳಿಗೆ ಎಲ್ಲರಿಗೂ ಕೂಡ ಇದರ ಬಗ್ಗೆ ಸಲಹೆ ಸೂಚನೆಯನ್ನ ನೀಡಲಿದ್ದಾರೆ. ಯಾವ ರೀತಿಯಾಗಿ ಎಲ್ಲವನ್ನ ನಿಭಾಯಿಸಬೇಕು ಅನ್ನುವಂತ ಚರ್ಚೆಗಳನ್ನ ಇಲ್ಲಿ ಮಾಡಲಾಗುತ್ತೆ. ಹಾಗಾಗಿ ಇಂಥದ್ದೊಂದು ಮಹತ್ವದ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಈ ಮೀಟಿಂಗ್ ಆದ ಬಳಿಕ ಇಲ್ಲಿ ಯಾವ ರೀತಿಯಾಗಿ ಪೊಲೀಸ್ ಬಂದೋಬಸ್ತನ್ನ ಆಯೋಜಿಸಬೇಕು ಅನ್ನೋದನ್ನ ಪ್ಲಾನ್ ಮಾಡಲಾಗುತ್ತೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಈ ಒಂದು ಕ್ಷಣಕ್ಕಾಗಿ ಕಾಯ್ತಿದ್ದಾರೆ. ಈಗ ಸದ್ಯ ಅವರು ದೆಹಲಿಯಲ್ಲಿ ಇರುವಂತದ್ದು. ಆದ್ರೆ ನಾಳೆ ನಡೆಯುವಂತ ಈ ಕಾರ್ಯಕ್ರಮಕ್ಕೆ ಎಲ್ಲಾ ತಯಾರಿಗಳು ಸದ್ಯ ಆರಂಭವಾಗಿವೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾ ಹೋಗ್ತಾರೆ. ವಿಶ್ವನಾಥ್, ನಾಳೆಯಿಂದ ಡಿ.ಕೆ. ಶಿವಕುಮಾರ್ ಅವರ ಯುಗಾರಂಭವಾಗುತ್ತೆ. ಹಾಗಾಗಿ ನಾಳೆ ನಡೆಯುವಂತ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ಗ್ಲಾಸ್ ಹೌಸ್ ನಲ್ಲಿ ಸಿದ್ಧತೆ ನಡೀತಾ ಇದೆ, ಹಾಗೆ ಇನ್ನೊಂದು ಕಡೆ ಸೆಕ್ಯೂರಿಟಿ ಯಾವ ರೀತಿಯಾಗಿ ನೋಡಿಕೊಳ್ಳಲಾಗ್ತಾ ಇದೆ, ಯಾವೆಲ್ಲ ರೀತಿಯಾಗಿ ಪೊಲೀಸ್ ಬಂದೋಬಸ್ತನ್ನ ಒದಗಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡಲಾಗಿದೆ? ಸುನಿಧಿ, ನಾಳೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. 3 ರಿಂದ 4 ಅಂದರೆ ಸಂಜೆ 4 ರಿಂದ 5 ಗಂಟೆಯ ಒಳಗೆ ನಡೆಯುವಂತಹ ಕಾರ್ಯಕ್ರಮ ಏನಿದೆ ಅದಕ್ಕೆ ಈಗ ಸಕಲ ಸಿದ್ಧತೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಜೊತೆ 9 ರಿಂದ 10 ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಗ್ಲಾಸ್ ಹೌಸ್ನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಅಂದರೆ ಇದಕ್ಕೂ ಮುಂಚೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಬಳಿ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು. 2 ಸ್ಥಳಗಳನ್ನು ನಿಗದಿ ಮಾಡಲಾಗ್ತಾ ಇತ್ತು. ಆದರೆ ಕಾರಣಾಂತರಗಳಿಂದ ಒಂದು ಕಡೆ ಹೈಕಮಾಂಡ್ ಸೂಚನೆ, ಮತ್ತೊಂದು ಕಡೆ ಹೆಚ್ಚಿನ ಜನ ಸೇರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಗ್ಲಾಸ್ ಹೌಸ್ಗೆ ಈ ಒಂದು ಕಾರ್ಯಕ್ರಮವನ್ನು ಸ್ಥಳಾಂತರ ಮಾಡಲಾಗಿತ್ತು ಮತ್ತು ಲೋಕಭವನದಲ್ಲಿ ಇರುವಂತಹ ಗ್ಲಾಸ್ ಹೌಸ್ನಲ್ಲಿಯೇ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇದಕ್ಕೆ ಒಂದು ಪ್ರಮುಖ ಕಾರಣ ವಿವರಣೆ ಕೊಡಬೇಕು ಅಂತಂದರೆ, ಸಿದ್ದರಾಮಯ್ಯನವರು ತಮ್ಮ ಒಂದು ಅಧಿಕಾರವನ್ನು ಅಂದರೆ CM ಸ್ಥಾನಕ್ಕೆ ತುಂಬ ಗೌರವಯುತವಾಗಿ ಹೈಕಮಾಂಡ್ ಸೂಚನೆ ಮೇರೆಗೆ ಒಂದು ರಾಜೀನಾಮೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಸನ್ನಿವೇಶದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ರೆ ಬೇರೆ ರೀತಿಯ ಒಂದು ಸಂದೇಶ ಹೋಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಸರಳವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಒಂದು ಏನು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ಕಾರ್ಯಕ್ರಮ ಅಂದರೆ ಸತತವಾಗಿ 8 ವರ್ಷಗಳ ಕಾಲ ಅವರು CM ಆಗಿ ರಾಜ್ಯವನ್ನು ಆಳಿದ್ದಾರೆ. ಹೀಗಾಗಿ ಅಭಿನಂದನಾ ಕಾರ್ಯಕ್ರಮ ಮತ್ತು ಪಕ್ಷದ ಸಿದ್ಧಾಂತ ಮತ್ತು ಹೈಕಮಾಂಡ್ ಮಾತಿಗೆ ಕೊಟ್ಟಂತಹ ಬೆಲೆ ಹಿನ್ನೆಲೆಯಲ್ಲಿ ಅವರಿಗೆ ಕಾರ್ಯಕ್ರಮವನ್ನು ಅಂದರೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿರುವಂಥದ್ದು. ಅದು ಬೇರೆ ದಿನಗಳಲ್ಲಿ ಅಂದರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ಇದನ್ನು ಹೊರತುಪಡಿಸಿ ಡಿ.ಕೆ. ಶಿವಕುಮಾರ್ ಅವರು ಏನು ಸತತವಾಗಿ ಈಗಾಗಲೇ ಸತತ ಪ್ರಯತ್ನಗಳ ಮುಖಾಂತರವಾಗಿ ಆ CM ಬದಲಾವಣೆಯೇ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಹೈಕಮಾಂಡ್ ಸೂಚನೆ ಮೇರೆಗೆ ಯಾವಾಗ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಲ್ಲ, ಅಂದಿನಿಂದ ಇಂದಿನವರೆಗೂ ಕೂಡ ಅನೇಕ ಜ್ಯೋತಿಷಿಗಳು ಅವರು ನೊಣವಿಕೆರೆ ಅಜ್ಜಯ್ಯನಿಗೆ ತುಂಬ ನಡ್ಕೊಳ್ತಾರೆ. ನೊಣವಿನಕೆರೆ ಅಜ್ಜಯ್ಯ ಕೊಟ್ಟಂತಹ ಮುಹೂರ್ತದಲ್ಲೇ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೂತನ ಸಚಿವರಾಗಿರಬಹುದು, ನೂತನ ಶಾಸಕರು ಏನು ಶಾಸಕರೆಲ್ಲ ಏನಿದ್ದಾರೆ ಅವರು ಕೂಡ 9 ಜನ ಈಗಾಗಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಗಣ್ಯರು, ಮುಖ್ಯ ಅತಿಥಿಗಳು ಮತ್ತು ಡಿ.ಕೆ. ಕುಟುಂಬಸ್ಥರಾಗಿರ್ಬೋದು ಮತ್ತು ಸಿದ್ದರಾಮಯ್ಯನವರಾಗಿರ್ಬೋದು, ಹೈಕಮಾಂಡ್ನ ಕೆಲವು ನಾಯಕರು ಕೂಡ ಸಾಕ್ಷಿಯಾಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹೀಗಾಗಿ ಮಧುವಣ ಗೀತೆಯಂತೆ ಗ್ಲಾಸ್ ಹೌಸನ್ನು ಸಿಂಗಾರ ಕೂಡ ಮಾಡಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ನಾನೀಗ ಲೋಕಭವನದ ಮುಂದೆನೂ ಕೂಡ ಇದ್ದೇನೆ. ಯಾವ ರೀತಿಯಾದಂತಹ ಒಂದು ಸಿದ್ಧತೆ ನಡೆಸಲಾಗ್ತಾ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ಲೋಕಭವನದ ಎಂಟ್ರಿ ಗೇಟ್ ಇದು. ಇದೇ ಒಂದು ಗೇಟ್ ಮುಖಾಂತರವಾಗಿ ಎಲ್ಲ ಅತಿಥಿಗಳು ಆಗಿರ್ಬೋದು, ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಹೋಗ್ತಾರೆ. ಸದ್ಯಕ್ಕೆ ಈ ಒಂದು ಗೇಟ್ ಮುಂಭಾಗದಲ್ಲಿಯೇ ದೊಡ್ಡ ಮಟ್ಟದ ಒಂದು ವೇದಿಕೆ ರೀತಿ ಅಂದರೆ ವೆಲ್ಕಮ್ ಹೋದಕ್ಕೆ ಈ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಯುಗ ನಾಳೆಯಿಂದ ಆರಂಭವಾಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಸಿದ್ಧತೆಗಳು ಈಗಾಗಲೇ ನಡೀತಾ ಇವೆ. ಇಲ್ಲಿ ಗ್ಲಾಸ್ ಹೌಸ್ನಲ್ಲೂ ಕೂಡ ಈಗ ನಾವು ಪ್ರತಿನಿಧಿ ಹೇಳಿರೋ ಪ್ರಕಾರ ಮಧುವಣಗಿತ್ತಿಯಂತೆ ಸಿಂಗರಿಸಲಾಗ್ತಾ ಇದೆ ಲೋಕಭವನ ಈ ಒಂದು ಗ್ಲಾಸ್ ಹೌಸನ್ನು. ಹಾಗಾಗಿ ನಾಳೆಗೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳು ನಡೀತಾ ಇರುವಂಥದ್ದು. ವಿಶ್ವನಾಥ, ಈಗ ಪೊಲೀಸ್ ಬಿಗಿ ಬಂದೋಬಸ್ತ್ ಯಾವ ರೀತಿಯಾಗಿದೆ, ಈ ವ್ಯವಸ್ಥೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ಸುನಿದೆ, ಸದ್ಯಕ್ಕೆ ಪೊಲೀಸ್ ಇಲಾಖೆಯಿಂದ ಅಂದರೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಇವತ್ತು ಹೈ ವೋಲ್ಟೇಜ್ ಮೀಟಿಂಗನ್ನು ಕರೆದಿರುವಂಥದ್ದು. ಮಧ್ಯಾಹ್ನ 3 ಗಂಟೆಗೆ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲೇ ಈ ಒಂದು ಮೀಟಿಂಗ್ ನಡೆಯುತ್ತೆ. ಎಲ್ಲ ವಿಭಾಗದ ಅಂದರೆ ಟ್ರಾಫಿಕ್ ಆಗಿರ್ಬೋದು, ಲ್ಯಾಂಡ್ ಆರ್ಡರ್ ಆಗಿರ್ಬೋದು, ಅದೇ ರೀತಿಯಾಗಿ ಜಂಟಿ ಆಯುಕ್ತರಾಗಿರ್ಬೋದು, ಎಲ್ಲ ವಿಭಾಗದ DCPಗಳಾಗಿರ್ಬೋದು ಮತ್ತು ಜಂಟಿ ಆಯುಕ್ತರು, ಟ್ರಾಫಿಕ್ ಕಮಿಷನರ್ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ನಾಳಿನ ಒಂದು ಕಾರ್ಯಕ್ರಮ ಏನಿದೆ ಅದಕ್ಕೆ ರೂಟ್ ಡೈವರ್ಷನ್ ಯಾವ ರೀತಿ ಇರಬೇಕು, ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಮತ್ತು ಎಲ್ಲಿ ಜನಸಂದಣಿ ಸೇರದೇ ರೀತಿ ನೋಡ್ಕೊಳ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ. ಯಾಕಂತಂದರೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ, ಆದರೆ ರಾಜಭವನದ ಒಳಗಡೆ ನಡೆಯೋದ್ರಿಂದ ಹೆಚ್ಚಿನ ಜನರಿಗೆ ಅವಕಾಶ ಇರೋದಿಲ್ಲ. ಕೇವಲ ಪಾಸನ್ನು ಯಾರು ಹೊಂದಿರ್ತಾರಲ್ಲ ಅವರಿಗೆ ಮಾತ್ರ ಒಳಗಡೆ ಹೋಗೋದಕ್ಕೆ ಅವಕಾಶ ಇರುತ್ತೆ.
ಹೀಗಾಗಿಯೇ ಈ ಒಂದು ರಾಜಭವನದ ಮುಂಭಾಗದಲ್ಲಿ ಹೆಚ್ಚಿನ ಜನ ಯಾರೂ ಕೂಡ ಸೇರಬಾರ್ದು, ಯಾರೂ ಕೂಡ ಜಮಾಯಿಸಬಾರ್ದು ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು ಮತ್ತು ಏನು ಸಂಭ್ರಮಾಚರಣೆ ಸಂದರ್ಭದಲ್ಲಿ ಅಂದರೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಹೆಚ್ಚಿನ ಮಟ್ಟದಲ್ಲಿದ್ದಾರೆ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಸೇರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿಯೇ ಅವ್ರನ್ನೆಲ್ಲರನ್ನೂ ಕೂಡ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗುತ್ತಾ ಇರುವಂಥದ್ದು. ಬಹುಶಃ 1,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗುವಂತಹ ಸಾಧ್ಯತೆ ಕೂಡ ಇದೆ. ಅದು ಇನ್ನಷ್ಟೇ ಅಧಿಕೃತವಾಗಿ ನಗರ ಪೊಲೀಸ್ ಆಯುಕ್ತರು ಮಾಹಿತಿಯನ್ನು ಕೊಡಬೇಕಾಗಿದೆ. ಆದರೆ ಇದನ್ನು ಹೊರತುಪಡಿಸಿ ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರಬಹುದು, ಟ್ರಾಫಿಕ್ ಪೊಲೀಸರಾಗಿರಬಹುದು ಮತ್ತು ಹಿರಿಯ ಅಧಿಕಾರಿಗಳೇನೆಲ್ಲ ಇದ್ದಾರೆ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಎಲ್ಲ ಕಡೆಗಳಲ್ಲೂ ಕೂಡ ನಗರದ ವಿವಿಧ ಭಾಗಗಳಲ್ಲಿ ಬಂಟಿಂಗ್ಸ್ಗಳನ್ನು ಕೂಡ ಅಳವಡಿಸಲಾಗ್ತಾ ಇದೆ, ಫ್ಲೆಕ್ಸ್ಗಳನ್ನು ಅಳವಡಿಸಲಾಗ್ತಾ ಇದೆ. ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಶುಭಾಶಯಗಳನ್ನು ಒಂದು ಶುಭಾಶಯಗಳನ್ನು ಕೋರುವಂತಹ ಬಂಟಿಂಗ್ಸ್ ಮತ್ತು ಫ್ಲೆಕ್ಸ್ಗಳನ್ನು ಕೂಡ ಹಾಕಲಾಗ್ತಾ ಇರುವಂಥದ್ದು. ಮತ್ತು ಬೆಂಗಳೂರಿನ ಪ್ರಮುಖ ಬೀದಿಗಳಲ್ಲೂ ಕಾಂಗ್ರೆಸ್ನ ಬಾವುಟಗಳೇನಿದೆ, ಹಸ್ತದ ಗುರುತಿನ ಬಾವುಟ, ಅವುಗಳನ್ನು ಕೂಡ ಅಳವಡಿಸಲಾಗ್ತಾ ಇದೆ. ಒಟ್ಟಾರೆಯಾಗಿ ನಾಳೆ ನಡೆಯುವಂತಹ ಪದಗ್ರಹಣ ಕಾರ್ಯಕ್ರಮ ಏನಿದೆ ಅದು ದೊಡ್ಡ ಮಟ್ಟದ ಮೆರುಗನ್ನು ಕೂಡ ಪಡೆಯುತ್ತೆ ಅಂತ ಹೇಳ್ಬೋದು. ಒಟ್ಟಾರೆ ಇವತ್ತಿನ ಒಂದು ಸಿದ್ಧತೆ ಏನು ನಡೀತಾ ಇದೆ ಆ ಸಿದ್ಧತೆ ಸಂಜೆವರೆಗೂ ಕೂಡ ಹೀಗೆ ಮುಂದುವರಿಯುವಂಥ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ರಾಜಭವನದ ಇಕ್ಕೆಲಗಳೇನೇನಿದೆ ಅಂದರೆ ರಸ್ತೆ ಬದಿಗಳೇನೇನಿದೆ ಎಲ್ಲ ಕಡೆಗಳಲ್ಲೂ ಕೂಡ ಫ್ಲೆಕ್ಸ್ಗಳು, ಬಂಟಿಂಗ್ಸ್ಗಳು ರಾರಾಜಿಸುವುದರಲ್ಲಿ ಯಾವುದೇ ರೀತಿಯಲ್ಲೂ ಅನುಮಾನ ಇಲ್ಲ. ಒಟ್ಟಾರೆ ನಾಳೆ ನಡೆಯುವಂತಹ ಪದಗ್ರಹಣ ಕಾರ್ಯಕ್ರಮ ಏನಿದೆ ಅದು ಸಾಕಷ್ಟು ಮೆರುಗನ್ನು ಪಡ್ಕೊಳ್ತಾ ಇರುವಂಥದ್ದು. ಸುನಿಧಿ, ಹಾಗೆ ವಿಶ್ವನಾಥ್, ಇನ್ನೊಂದು ಕಡೆ ಈಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿ ಅಂಗಳದಲ್ಲಿರುವಂಥದ್ದು ಹೈಕಮಾಂಡ್ ಜೊತೆ ಚರ್ಚೆಯಲ್ಲಿದ್ದಾರೆ. ಈಗ ಅವರು ಈ ಚರ್ಚೆಯನ್ನೆಲ್ಲ ಮುಗಿಸಿ ಅಂತಿಮ ಪಟ್ಟಿಯನ್ನು ಈಗ ಫೈನಲ್ ಮಾಡಬೇಕಾಗಿದೆ. ಎಲ್ಲವನ್ನ ಮುಗಿಸಿ ಬೆಂಗಳೂರಿಗೆ ಯಾವತ್ತು ವಾಪಸ್ ಬರ್ತಾರೆ ಅನ್ನುವಂಥ ಮಾಹಿತಿ ಏನಾದರೂ ಇದೆಯಾ? ಸುನಿಧಿ, ಸಂಜೆ ಒಳಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಆಗಮಿಸುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂತಂದರೆ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣವನ್ನು ಏನು ಮಾಡ್ತಾ ಇದ್ದಾರಲ್ಲ, ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಕೂಡ ತುಂಬ ದೊಡ್ಡದಾಗ್ತಾ ಇದೆ. ಹೀಗಾಗಿ ಅಳೆದು ತೂಗಿ ಜಾತಿ ಆಧಾರದ ಮೇಲೆ, ಜಾತಿ ಲೆಕ್ಕಾಚಾರದಲ್ಲಿ ಮತ್ತು ಪಕ್ಷಕ್ಕೆ ಯಾವುದೇ ರೀತಿಯಲ್ಲೂ ಕೂಡ, ಯಾಕಂತಂದರೆ ಕೆಲವೊಬ್ಬ ಶಾಸಕರು ತುಂಬ ಒತ್ತಡವನ್ನು ಡಿ ಕೆ ಶಿವಕುಮಾರ್ ಮೇಲೆ ಈಗಾಗಲೇ ತರ್ತಾ ಇರುವಂಥದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟು ದಿನ ಬೆಂಬಲವಾಗಿ ನಿಂತಹ ಶಾಸಕರೆಲ್ಲ ಏನೇನಿದ್ದಾರೆ ಅವ್ರಿಗೂ ಕೂಡ ನಿಗಮ ಮಂಡಳಿಗಳು ಅಥವಾ ಸಚಿವ ಸ್ಥಾನ ಸಿಗುವಂತಹ ಒಂದು ಆಶಾಭಾವನೆಯನ್ನು ಅವರು ಕೂಡ ಇಟ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಹಿರಿಯ ಸಚಿವರು ಮತ್ತು ಶಾಸಕರೇನಿದ್ದಾರೆ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಚಾಲೆಂಜ್ ಡಿ ಕೆ ಶಿವಕುಮಾರ್ ಅವರಿಗಿದೆ. ಯಾಕಂತಂದರೆ ಒಂದು ಕಡೆ ಸಿದ್ದರಾಮಯ್ಯನವರ ಒಂದು ಬಣ ಏನಿದೆ ಅಂದರೆ ಅವರ ಪರವಾಗಿರುವಂತಹ ನಾಯಕರೇನಿದ್ದಾರೆ ಅವರು ಈಗಾಗಲೇ ಕೂಡ ತಮಗೆ ಒಂದು ಸಚಿವ ಸ್ಥಾನ ಕುತ್ತು ಬರುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಭಯದಲ್ಲೂ ಕೂಡ ಓಡಾಡ್ತಾ ಇರುವಂಥದ್ದು. ಇದನ್ನು ಕೂಡ ಹೊರತುಪಡಿಸಿ ಈಗಾಗಲೇ ಒಂದು ಸಣ್ಣ ಪಟ್ಟಿ ಏನೋ ಯತೀಂದ್ರ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಕೆ ಜೆ ಜಾರ್ಜ್ ಆಗಿರ್ಬೋದು. ಕೆ ಜೆ ಜಾರ್ಜ್ ನನಗೆ ಸಚಿವ ಸ್ಥಾನ ಬೇಡ, ನಾನು ರಾಜ್ಯಸಭೆಗೆ ಬರ್ತೀನಿ ಅಂತ ಹೇಳಿದಾರಂತೆ. ಅದು ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಎಂ ಬಿ ಪಾಟೀಲ್ ಆಗಿರ್ಬೋದು, ಹೀಗೇನೆ ಹಿರಿಯ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಇರುವಂತಹ ಏನೆಲ್ಲ ಸಚಿವರೇನಿದ್ದಾರೆ ಅವರು ಸಚಿವರು ಏನಿದ್ರು ಅವರು ಯಾವಾಗ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರಾ ಅವರ ಸ್ಥಾನ ಕೂಡ ಹೋಗಿರುತ್ತೆ. ಹೀಗಾಗಿ ಮತ್ತೆ ಹೊಸದಾಗಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಹೀಗಾಗಿ 9 ರಿಂದ 10 ಜನ ನೂತನ ಸಚಿವರು ಪ್ರಮಾಣ ವಚನವನ್ನು ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾಡ್ತಾ ಇರುವಂಥದ್ದು. ಹೀಗಾಗಿ ಹೈಕಮಾಂಡ್ ಪಟ್ಟಿ ಅಂತಂದರೆ ಈಗೇನು ಫೈನಲೈಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇಷ್ಟು ದಿನ ಏನು ಮಾತನಾಡ್ತಾ ಇದ್ದಾರೆ ಅವರಿಗೆ ಇನ್ನೂ ಕ್ಯಾಬಿನೆಟ್ನಲ್ಲಿ ಇನ್ನೂ ಅನೇಕ ಸಚಿವ ಸ್ಥಾನಗಳು ಬಾಕಿ ಇದೆ. ಈಗ ಆರಂಭಿಕ ಹಂತದಲ್ಲಿ 9 ರಿಂದ 10 ಜನರಿಗೆ ಮಾತ್ರ ಸಚಿವ ಸ್ಥಾನ ಸಿಗುತ್ತೆ. ಅದರಲ್ಲೂ ಕೂಡ ಏನು ಅಹಿಂದ ವರ್ಗದ ನಾಯಕರಾಗಿರ್ಬೋದು, ಅದೇ ರೀತಿಯಾಗಿ ಲಿಂಗಾಯತ ಸಮಾಜದ ನಾಯಕರಾಗಿರ್ಬೋದು, ಹೀಗೇನೆ ಪ್ರಮುಖ ಖಾತೆಗಳನ್ನು ಪಡೆಯೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಕೂಡ ಇಲ್ಲ. ಹೀಗಾಗಿ ಇವತ್ತಿನ ಒಂದು ಅಂದರೆ ಏನು ಡೆಲ್ಲಿಯಿಂದ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು ಏನು ಬರ್ತಾರಲ್ಲ ಆವಾಗ ಕೆಲವರಿಗೆ ಜಾಕ್ಪಾಟ್ ಹೊಡೆಯುವಂತಹ ಸಾಧ್ಯತೆ ಕೂಡ ಇದೆ. ನಾಳೆ ಅಥವಾ ನಾಡಿದ್ರಲ್ಲಿ ಅಂದರೆ ಈ ಪ್ರಮಾಣ ವಚನ ಕಾರ್ಯಕ್ರಮ ಮುಗಿದಾದ ಮೇಲೆ ಮುಂದಿನ ದಿನಮಾನಗಳಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳೇನಿದ್ದಾರೆ ಅವರೆಲ್ಲರೂ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ಮನೆ ಬಾಗಿಲನ್ನು ತಟ್ಟೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಹೀಗಾಗಿಯೇ ಅಳೆದು ತೂಗಿ ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಒಂದು ಮತ್ತು ಸಮಾಜದ ಆಧಾರದ ಮೇಲೆ ಅಂದರೆ ಓಟ್ ಬ್ಯಾಂಕ್ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಯಾರನ್ನು
ಮತದಾರರನ್ನು ಸೆಳೆಯಬೇಕು. ಮುಂದಿನ 2028ರ ಚುನಾವಣೆಯನ್ನು ಮುಂದಿಟ್ಕೊಂಡು ಏನೆಲ್ಲ ಪ್ಲಾನ್ಗಳನ್ನು ಮಾಡಬೇಕು ಮತ್ತು ಯಾರೆಲ್ಲ ಸಚಿವರಿಗೆ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಳೆದು ತೂಗಿ ಪಟ್ಟಿ ಈಗ ಸಿದ್ಧತೆ ಆಗ್ತಾ ಇರುವಂಥದ್ದು. ಇವತ್ತು ಸಂಜೆಯ ವೇಳೆಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ದೆಹಲಿಯಿಂದ ಆಗಮಿಸಿ ನೂತನ ಸಚಿವರು ಅಂದರೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಏನು ಪ್ರಮಾಣ ವಚನವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅವರಿಗೆ ಫೈನಲ್ ಆಗಿ ಒಂದು ಅಂತಿಮ ಹಂತದ ಒಂದು ನಿಮಗೆ ಸಚಿವ ಸ್ಥಾನವನ್ನು ಕೊಡ್ತಾ ಇದ್ದೀವಿ, ನೀವು ನಾಳೆ ಕಾರ್ಯಕ್ರಮಕ್ಕೆ ಬಂದು ಓತನ್ನು ಸ್ವೀಕರಿಸಿ ಅಂದರೆ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಮಾಹಿತಿಯನ್ನು ಕೊಡೋರು ಇದ್ದಾರೆ. ಸುನಿಧಿ, ಧನ್ಯವಾದಗಳು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.